ಇವಾಗ ನಾವೇನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಆಪ್ಷನ್ಸ್ ಇರುತ್ತೆ ಆ್ಯಕ್ಚುಲಿ. ಐದರ್ಸ್ ನಾವು ರಿಪೋರ್ಟ್ ಮಾಡ್ಬೋದು ಫಸ್ಟ್ ಸ್ಟೆಪ್. ಆ ರಿಪೋರ್ಟ್ ರೆಸ್ಪಾನ್ಸ್ ಆಗಿಲ್ಲ ಅಂದರೆ ಕ್ರೈಮ್ಗೂ ನಾವು ಇನ್ವಾಲ್ವ್ ಮಾಡ್ಬೋದು. ಬಟ್ ಇವ್ರು ಯಾಕೆ ಮಾಡಲಿಲ್ಲ ಅದು ಪವಿತ್ರ ಗೌಡ ಅವರು? ಇವಾಗ ದರ್ಶನ್ಗೆ ಬೇಕಾದಷ್ಟು ಬ್ಯಾಕ್ಗ್ರೌಂಡ್ ಇದೆ, ಫೈನಾನ್ಷಿಯಲ್ ಇರ್ಬೋದು, ಅದರ್ ಸಪೋರ್ಟು. ಆ ಸಪೋರ್ಟನ್ನು ಇವರು ಅವ್ರ ಕಡೆಯಿಂದ ಮಿಸ್ಯೂಸ್ ಮಾಡಿ ಇವ್ರು ಪಡೆಯೋದಕ್ಕೋಸ್ಕರನ ಆ ಅಮಾಯಕನ ಹೆಸರಿನಲ್ಲಿ ಇವರು ನಕಲಿ ಖಾತೆ ಮಾಡಿ ಅದನ್ನು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ತುಂಬಾ ವರ್ಸ್ಟ್ ಆಗಿದೆ ಆ್ಯಕ್ಚುಲಿ. ಅದಕ್ಕೆ ಒಂದು ಅವರು ತರಲೇಬೇಕು ಆ್ಯಕ್ಚುಲಿ. ಅದರಿಂದ ಕಾನೂನು ಮಟ್ಟದಿಂದ ಏನಾದ್ರು ತರಲೇಬೇಕು ಆ್ಯಕ್ಚುಲಿ. ಸೋಷಿಯಲ್ ಮೀಡಿಯಾ ಏನಾಗಿದೆ ಅಂದರೆ ಇವಾಗ ನೀವು ಗೊತ್ತಿಲ್ಲ ಅಂದರೆ ನಿಮ್ಮ ಜೊತೆ ಚಾಟ್ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ. ಗೊತ್ತಿರೋರ್ಕಿಂತ ಹೆಚ್ಚಾಗಿ ಗೊತ್ತಿಲ್ಲದವ್ರ ಜೊತೆ ಚಾಟಿಂಗ್ ತುಂಬಾ ಜಾಸ್ತಿ ಆಗಿದೆ. ದರ್ಶನ್ ಇದರಲ್ಲಿ ಅಮಾಯಕರು 100ಕ್ಕೆ 100% ಅವ್ರು ಇದರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ. ಅವ್ರನ್ನ ಉಪಯೋಗಿಸ್ಕೊಂಡು ಅವ್ರ ಬೇಳನ್ನು ಬೇಯಿಸ್ಕೊಳ್ಳೋದಕ್ಕೆ ಕಾರಣದ ದುಷ್ಟಶಕ್ತಿಗಳು ಇದರಲ್ಲಿ ಇದ್ದಾರೆ. ಅಂಥವ್ರನ್ನ ಕಂಡುಹಿಡಬೇಕು. ರೇಣುಕಾಸ್ವಾಮಿಯವರು ಸತತವಾಗಿ 5 ತಿಂಗಳಿಂದ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾದಂಥ ಮೆಸೇಜ್ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಏನು ಅನ್ಸುತ್ತೆ ಮೇಡಮ್? ಆ್ಯಕ್ಚುಲಿ ಒಂದೇನಂದರೆ ಅವ್ರು ಆ ಥರ ಮೆಸೇಜ್ ಮಾಡಿದಾಗ ಅಟ್ಲೀಸ್ಟ್ ಪವಿತ್ರ ಗೌಡ ಅವ್ರು ಬ್ಲಾಕ್ ಮಾಡ್ಬೋದಾಗಿತ್ತು. ಬಟ್ ಅವ್ರು ಏನು ಹೇಳಿದಂದರೆ ಬ್ಲಾಕ್ ಮಾಡ್ತಿರೋ ಕಂಟಿನ್ಯೂಸ್ಲಿ ಆಗಿ ಅವ್ರು ಅನ್ವಾಂಟೆಡ್ ಕ್ರಿಯೇಟೆಡ್ ಮಾಡಿಕೊಂಡು ನ್ಯೂ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ಸೊ ಅವರು ತಿರ್ಗಾನೆ ಅವ್ರ ಜೊತೆ ಚಾಟ್ ಮಾಡ್ತಿದ್ರು. ಅಟ್ಲೀಸ್ಟ್ ಪವಿತ್ರ ಗೌಡ ಅವರೇ ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ರೈಸ್ ಮಾಡ್ಬೋದಾಗಿತ್ತಲ್ವಾ? ಫಸ್ಟ್ ಕ್ವಶನ್ ಅಲ್ಲೇ ಅವ್ರು ಕಂಪ್ಲೇಂಟ್ ರೈಸ್ ಮಾಡಿದರೆ ಅದು ಕೇಸ್ ಅಲ್ಲೇ ಮುಗ್ದೋಗ್ತಿತ್ತಲ್ವಾ? ಇನ್ಸ್ಟೆಡ್ ಆಫ್ ಇಷ್ಟುದ್ದ ಹೋಗ್ತಾನೆ ಇರಲಿಲ್ಲ ಕೇಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅನವಶ್ಯಕವಾಗಿ ಪಾಪ ಒಬ್ರು ಹೀರೋಗಿ ಅವ್ರನ್ನ ಮುಂದಕ್ಕೆ ತಳ್ಕೊಂಡು ಇದು ಮಾಡಿದ್ದಾರೆ. ಬಟ್ ನಾನು ಹೇಳೋದಂದರೆ ಇಲ್ಲಿ ಆ್ಯಕ್ಚುಲಿ ಅವರೇ ಕೇಸ್ ಇದು ಮಾಡ್ಬೋದಾಗಿತ್ತು, ಕಂಪ್ಲೇಂಟ್ ಲಾಗ್ ಮಾಡಿ. ಈಗ ಎಷ್ಟೋ ಇದೆ ಸೋಷಿಯಲ್ ಮೀಡಿಯಾಸ್, ಎಷ್ಟೋ ಜನ ಯೂಸ್ ಮಾಡ್ತಿದ್ದಾರೆ. ಈ ಥರ ಅನ್ಅವೇರ್ಸ್ ಬರ್ತಾನೆ ಇರುತ್ತೆ ಆ್ಯಕ್ಚುಲಿ. ಅವ್ರೊಬ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಹೋಗೇ ಹೋಗುತ್ತೆ ಈ ಥರ ಎಲ್ಲ. ಸೊ ಅಟ್ಲೀಸ್ಟ್ ನಾವೇ ಅಲ್ಲೇ ಒಂದು ಇವಾಗ ನಾವೇನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಆಪ್ಷನ್ಸ್ ಇರುತ್ತೆ ಆ್ಯಕ್ಚುಲಿ. ಐದರ್ಸ್ ನಾವು ರಿಪೋರ್ಟ್ ಮಾಡ್ಬೋದು ಫಸ್ಟ್ ಸ್ಟೆಪ್. ಆ ರಿಪೋರ್ಟ್ ರೆಸ್ಪಾನ್ಸ್ ಆಗಿಲ್ಲ ಅಂದರೆ ಕ್ರೈಮ್ಗೂ ನಾವು ಇನ್ವಾಲ್ವ್ ಮಾಡ್ಬೋದು. ಬಟ್ ಇವ್ರು ಯಾಕೆ ಮಾಡಲಿಲ್ಲ ಅದು ಪವಿತ್ರ ಗೌಡ ಅವರು? ಸೊ ಎಲ್ಲರೂ ಕೇಳ್ಪಟ್ಟಿದ್ದೀವಿ ಅವ್ರು ಮಾಡಿದ್ದಾರೆ ಈ ಥರ ಅಂದ್ಬಿಟ್ಟು. ಸೊ ಅಷ್ಟೇ, ಇದರಲ್ಲಿ ಆ್ಯಕ್ಚುಲಿ ಅವ್ರದ್ದೇ ತಪ್ಪಿದೆ ಕ್ಲಿಯಾರಿಟಿಯಾಗಿ. ಪವಿತ್ರ ಗೌಡ ಮತ್ತು ಅಟ್ಲೀಸ್ಟ್ ಅವ್ರ ಮನೆ ಕೆಲಸದವ್ನು ಯಾಕೆ ಫಾರ್ವರ್ಡ್ ಮಾಡಬೇಕಾಗಿತ್ತು ಅವ್ರ ಮೆಸೇಜ್ನ? ಸೊ ಅಲ್ವಾ, ಸಮಥಿಂಗ್ ಇದು ನೋಡಿದ್ರೆ ಒಂದು ಸ್ವಲ್ಪ ವಾಂಟೆಡ್ ಆಗಿ ಇದು ಮಾಡಿದ್ದಾರೆ ಅಂದ್ಕೊಳ್ತೀನಿ. ತನಿಖೆ ವೇಳೆ ಗೊತ್ತಾಗುತ್ತೆ ರೇಣುಕಾಸ್ವಾಮಿಯವರು ಕೇವಲ ಪವಿತ್ರ ಗೌಡ ಅವರಿಗೆ ಮಾತ್ರ ಅಶ್ಲೀಲವಾದಂಥ ಮೆಸೇಜ್ ಮಾಡಿಲ್ಲ, ಕೆಲವರು ಬೇರೆ ನಟಿಯರಿಗೂ ಕೂಡ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್. ಸುಮ್ಮನೆ ಗೊತ್ತಿಲ್ಲ ಅಂದರೆ ಮಾತಾಡಬಾರ್ದು. ರೇಣುಕಾಸ್ವಾಮಿಯವ್ರ ಬಗ್ಗೆ ಸೊ ನನಗೆ ಅವ್ರ ಬಗ್ಗೆ ನಾನು ಪ್ರತ್ಯೇಕವಾಗಿ ಏನೂ ತಿಳ್ಕೊಂಡಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇವಾಗ ನ್ಯೂಸಲ್ಲಿ ಬಂದಾಗಲೇ ಗೊತ್ತಾಗಿದೆ ಅಷ್ಟೇ, ಈ ಥರ ರೇಣುಕಾಸ್ವಾಮಿ ಅವರು ಇದೆ ಅಂದ್ಬಿಟ್ಟು ಅಷ್ಟೇ. ಅದು ಬಿಟ್ಟು ಪರ್ಸನಲಾಗಿ ನಮ್ಗೆ ಯಾರಿಗೂ ಅವ್ರಿಗೆ ಏನಿದೆ ಇಲ್ಲ ಆ್ಯಕ್ಚುಲಿ. ಈಗ ಸೋಷಿಯಲ್ ಮೀಡಿಯಾವನ್ನು ಯಾವ ರೀತಿ ಬಳಕೆ ಮಾಡ್ತಾ ಇದ್ದಾರೆ? ಸೋಷಿಯಲ್ ಮೀಡಿಯಾ ತುಂಬಾ ವರ್ಸ್ಟ್ ಆಗಿದೆ ಆ್ಯಕ್ಚುಲಿ. ಅದಕ್ಕೆ ಒಂದು ಅವರು ತರಲೇಬೇಕು ಆ್ಯಕ್ಚುಲಿ. ಅದರಿಂದ ಕಾನೂನು ಮಟ್ಟದಿಂದ ಏನಾದ್ರು ತರಲೇಬೇಕು ಆ್ಯಕ್ಚುಲಿ. ಸೋಷಿಯಲ್ ಮೀಡಿಯಾ ಏನಾಗಿದೆ ಅಂದರೆ ಇವಾಗ ನೀವು ಗೊತ್ತಿಲ್ಲ ಅಂದರೆ ನಿಮ್ಮ ಜೊತೆ ಚಾಟ್ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ. ಗೊತ್ತಿರೋರ್ಕಿಂತ ಹೆಚ್ಚಾಗಿ ಗೊತ್ತಿಲ್ಲದವ್ರ ಜೊತೆ ಚಾಟಿಂಗ್ ತುಂಬಾ ಜಾಸ್ತಿ ಆಗಿದೆ. ಸೊ ಅದೊಂದು ಆದಷ್ಟು ನಮ್ಮಲ್ಲಿ ನಾವೇ ಅಳವಡಿಕೆ ಮಾಡ್ಕೋಬೇಕು. ಈಗ ನಮ್ಗೆ ಗೊತ್ತಿರೋ ಜೊತೆ ನಾವು ಚಾಟ್ ಮಾಡಿದ್ರೆ ಎಷ್ಟು ಉಪಯೋಗ ಇರ್ತಿರ್ತೋ, ಗೊತ್ತಿಲ್ಲದವ್ರ ಜೊತೆ ಚಾಟ್ ಮಾಡಿದ್ರೆ ಅಷ್ಟೇ ಅನಾಹುತ ಇರುತ್ತೆ. ಸೊ ನಮ್ಮಲ್ಲಿ ಇರಬೇಕು, ಬುದ್ಧಿವಾದ ನಮ್ಮಲ್ಲಿ ಇರಬೇಕು ಆ್ಯಕ್ಚುಲಿ. ಫಸ್ಟು ನಮ್ಮ ಬುದ್ಧಿ ನಮ್ಮ ಕೈಲಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅದು ರಾಂಗು. ಆ ಥರ ಕಳಿಸ್ಬಾರ್ದು. ಅದು ಸಾರ್ವಜನಿಕರು ತೊಂದರೆ ಆಗುತ್ತೆ. ಸೀನಿಯರ್ ಸಿಟಿಜನ್ಸು ಎಬವ್ 50 ಇಯರ್ಸ್ ಮೇಲ್ಪಟ್ಟಾದರೆ ಅವರಿಗೆ ಸಂಪೂರ್ಣ ತಿಳುವಳಿಕೆ ಇರುತ್ತೆ, ಇದು ಆಗಿದೆಯಾ ಆಗಿಲ್ವ ಅಂತೇಳಿ. ಅಂಥವರಿಂದ ಏನು ಎಫೆಕ್ಟ್ ಆಗೋದಿಲ್ಲ. ಈ ಯೂತ್ಸ್ ಜನ್ರೇಷನ್ ಏನಿದೆ ಇದನ್ನು ನೀವು ಮೇಲಿಂದ ಮೇಲೆ ಮೀಡಿಯಾದವರು ಎಕ್ಸ್ಪೋಸ್ ಮಾಡಿ ತೋರಿಸ್ತಾ ಇರೋದ್ರಿಂದ ಇದು ಸಮಾಜಕ್ಕೆ ಕಳಂಕ. ನೀವು ಮೀಡಿಯಾದವರು ಇಂಥ ವಿಚಾರಗಳನ್ನ ಎಕ್ಸ್ಪೋಸ್ ಮಾಡಿ ತೋರಿಸ್ಬಾರ್ದು. ನೀವು ಒಳ್ಳೆ ವಿಚಾರಗಳು ಯಾವುದಿದೆಯೋ ಅದನ್ನು ಒಂದಲ್ಲ 100 ಬಾರಿ ಎಕ್ಸ್ಪೋಸ್ ಮಾಡಿ. ಒಂದು ಸಣ್ಣ ವಿಚಾರನ ನಿಯರೆಸ್ಟ್ 1 ಮಂತಿಂದ ಎಳಿತಾ ಇದ್ದೀರಾ. ನಿಮ್ಮಿಂದ ಇದು ಸಮಾಜಕ್ಕೆ ಮಾರಕ. ಸರ್, ಈಗ ಪವಿತ್ರ ಗೌಡ ಅವರಿಗೆ ಮಾತ್ರ ಅಶ್ಲೀಲವಾದಂಥ ಮೆಸೇಜ್ ಕಳಿಸ್ಲಿಲ್ಲ. ತನಿಖೆ ವೇಳೆ ಗೊತ್ತಾಗುತ್ತೆ ಒಂದಷ್ಟು ಸ್ಟಾರ್ ನಟಿಯರಿಗೂ ಕೂಡ ಇವರು ಇದೇ ರೀತಿಯಾದಂಥ ಮೆಸೇಜ್ ಮಾಡಿದ್ದಾರೆ ಅಂತ. ಇದ್ರ ಬಗ್ಗೆ ಆ್ಯಕ್ಚುಲಿ ನಮಗೆ ಗೊತ್ತಿರೋ ಪ್ರಕಾರ, ನಿಮ್ಮ ಮೀಡಿಯಾ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಆ ರೇಣುಕಾಸ್ವಾಮಿ ಅಂತ ಅನ್ನೋರು ಪವಿತ್ರ ಗೌಡಗೆ 100% ಮೆಸೇಜನ್ನು ಮಾಡಿಲ್ಲ. ಆ ಹುಡುಗನ ಹೆಸರಿನಲ್ಲಿ ಡೂಪ್ಲಿಕೇಟ್ ನಕಲಿ ಖಾತೆನ ಸೃಷ್ಟಿ ಮಾಡಿ ಬೇರೆಯವರು ಬ್ಲ್ಯಾಕ್ ಮೇಲ್ ಮಾಡಿ ದೊಡ್ಡ ಇವಾಗ ದರ್ಶನ್ಗೆ ಬೇಕಾದಷ್ಟು ಬ್ಯಾಕ್ಗ್ರೌಂಡ್ ಇದೆ, ಫೈನಾನ್ಷಿಯಲ್ ಇರ್ಬೋದು, ಅದರ್ ಸಪೋರ್ಟು. ಆ ಸಪೋರ್ಟನ್ನು ಇವರು ಅವ್ರ ಕಡೆಯಿಂದ ಮಿಸ್ಯೂಸ್ ಮಾಡಿ ಇವ್ರು ಪಡೆಯೋದಕ್ಕೋಸ್ಕರನ ಆ ಅಮಾಯಕನ ಹೆಸರಿನಲ್ಲಿ ಇವರು ನಕಲಿ ಖಾತೆ ಮಾಡಿ ಅದನ್ನು ಮಾಡಿದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆಯವರಂದರೆ ಆರಕ್ಷಾ ಇಲಾಖೆಯವರು ಅದನ್ನು ಸಂಪೂರ್ಣ ತನಿಖೆ ಮಾಡಿ ಆ ವಿಚಾರನ ಹೊರಗಡೆ ತೆಗಿಬೇಕು. ಅವನು ಅಮಾಯಕ. ನಿಮ್ಮ ಪ್ರಕಾರ ರೇಣುಕಾಸ್ವಾಮಿಯವ್ರದ್ದು ಯಾವ ರೀತಿಯಾದಂಥ ತಪ್ಪಿಲ್ಲ ಅಂತ? 0% ತಪ್ಪಿಲ್ಲ ಅವ್ರದ್ದು. ಅವನು ಅಮಾಯಕ. ಅವನ ಹೆಸರಿನಲ್ಲಿ ಬೇರೆಯವರು ಕಿಲ್ಲರ್ಸ್ ಇರ್ಬೋದು, ಸ್ಮಗ್ಲರ್ಸ್ ಇರ್ಬೋದು, ಫ್ರಾಡ್ ಮ್ಯಾನ್ಸ್ ಇರ್ಬೋದು, ಸಮಾಜ ಘಾತಕ ವ್ಯಕ್ತಿಗಳಿರ್ಬೋದು, ಅಥವಾ ಈ ದರ್ಶನ್ ಅವ್ರಿಗೆ ಈ ಉನ್ನತ ಮಟ್ಟದಲ್ಲಿ ಉನ್ನತವಾದ ವ್ಯಕ್ತಿತ್ವನ ಒಂದು ಇವರು ಕ್ಯಾರೆಕ್ಟರ್ಗೆ ಬ್ಲ್ಯಾಕ್ ಲಿಸ್ಟ್ ಮಾಡೋದಕ್ಕೆ, ಅವರ ಕ್ಯಾರೆಕ್ಟರ್ನ ಎಲ್ಲ ಒಂದು ಕಡೆ ಚಿತ್ತವಾಗಿ ಮಾಡೋದಕ್ಕೆ ಅವನು ಗೊತ್ತಿಲ್ಲದೆ ಇರ್ತಕ್ಕಂಥ ದುಷ್ಟಶಕ್ತಿಗಳು
ಪ್ಲಾನ್ ಮಾಡಿ ಇದನ್ನು ಮಾಡಿರ್ತಾರೆ. ದರ್ಶನ್ ಒಬ್ಬ ಸ್ಟಾರ್ ನಟ, ಲಕ್ಷ ಗಟ್ಟಲೆ ಆದಂಥ ಅಭಿಮಾನಿಗಳನ್ನು ಹೊಂದಿದ್ದಾರೆ. ರೇಣುಕಾಸ್ವಾಮಿ ಒಬ್ಬ ಮೆಡಿಕಲ್ ನೋಡ್ಕೊಳ್ಳುವಂಥವನು, ಅವನನ್ನು ಕೊಲೆ ಮಾಡೋ ಹಂತಕ್ಕೆ ಯಾಕೆ ಹೋದರು ಅಂತ. ದರ್ಶನ್ ಇದರಲ್ಲಿ ಅಮಾಯಕರು, 100ಕ್ಕೆ 100% ಅವ್ರು ಇದರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ. ಅವ್ರನ್ನ ಉಪಯೋಗಿಸ್ಕೊಂಡು ಅವ್ರ ಬೇಳನ್ನು ಬೇಯಿಸ್ಕೊಳ್ಳೋದಕ್ಕೆ ಕಾರಣದ ದುಷ್ಟಶಕ್ತಿಗಳು ಇದರಲ್ಲಿ ಇದ್ದಾರೆ. ಅಂಥವ್ರನ್ನ ಕಂಡುಹಿಡಬೇಕು. ಅಂಥವ್ರಿಗೆ ಎಲ್ಲ ರೀತಿ ಸಪೋರ್ಟ್ ಇರುತ್ತೆ. ಅಂಥವ್ರನ್ನ ನೀವು ಹೊರಗಡೆ ತೆಗಿಬೇಕು. ಇಲ್ಲಿ ದರ್ಶನ್ದು ತಪ್ಪಿಲ್ಲ, ರೇಣುಕಾಸ್ವಾಮಿಯವ್ರದ್ದು ತಪ್ಪಿಲ್ಲ, ಯಾವುದೋ ಕಾರಣದ ಕೈಗಳು ಕೆಲಸ ಮಾಡ್ತಾ ಇದೆ ಅಂತ ನಿಮ್ಮ ಪ್ರಕಾರ? 100% ಪ್ಯೂರ್ಲಿ ಪರ್ಫೆಕ್ಟ್ ಆ್ಯಂಡ್ ಕ್ಲಿಯರ್. ಈಗ ಪ್ರೆಸೆಂಟು ಸೋಷಿಯಲ್ ಮೀಡಿಯಾ ಯಾವ ರೀತಿಯಾಗಿ ಬಳಕೆ ಆಗ್ತಾ ಇದೆ ಸರ್? ಮೇಡಮ್ನವರೇ, ಸೋಷಿಯಲ್ ಮೀಡಿಯಾ ನಿಮ್ದು ಇಲ್ಲದೆ ಹೋದರೆ ಜಗತ್ತಿನ ಆಗು ಹೋಗುಗಳು ಸಾರ್ವಜನಿಕರು ತಲುಪೋದೇ ಇಲ್ಲ. ನಿಮ್ಮ ಸೇವೆ ಸ್ತುತ್ಯಾರ್ಹ ಹಾಗೂ ಸ್ವಾಗತಾರ್ಹ. ಆದರೆ ನೀವು ಕೆಟ್ಟ ವಿಚಾರಗಳನ್ನ ದಯವಿಟ್ಟು ಎಕ್ಸ್ಪೋಸ್ ಮಾಡಿ ತುಂಬಾ ತೋರಿಸ್ಬಾರ್ದು. ಒಳ್ಳೆ ವಿಚಾರಗಳನ್ನ ತೋರಿಸಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 24 ಅವರ್ಸು ನಿಮ್ಮದೇ ಇರುತ್ತೆ. ಯಾಕೆ ಇಂಥ ಬ್ಯಾಡ್ ನ್ಯೂಸ್ಗಳನ್ನ ನೀವು ಅಷ್ಟೊಂದು ಎಕ್ಸ್ಪೋಸ್ ಮಾಡ್ತೀರಾ? ಸಂಬಂಧಪಟ್ಟ ಇಲಾಖೆಯವರು ಅವ್ರು ಎನ್ಕ್ವೈರಿ ಮಾಡ್ತಾರೆ, ಸಿಗಾಕೊಂಡು ಅವ್ರು ಮಾಡ್ತಾರೆ. ನೀವು ಮೀಡಿಯಾದವ್ರು ಇಷ್ಟು ಎಕ್ಸ್ಪೋಸ್ ಮಾಡಬಾರ್ದು. ಸರ್, ಮೀಡಿಯಾದವ್ರು ಬಿಟ್ಟು ಈಗ ರೇಣುಕಾಸ್ವಾಮಿಯವರು ಯಾವ ರೀತಿಯಾದಂಥ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡಿಕೊಂಡ್ರು, ಆ ರೀತಿಯಾದಂತಹ ಸೋಷಿಯಲ್ ಮೀಡಿಯಾಗಳನ್ನು ಹೇಳ್ತಾ ಇದ್ದೀನಿ. ಇನ್ಸ್ಟಾ ಆಗಿರ್ಬೋದು, FB ಆಗಿರ್ಬೋದು, ಇತ್ಯಾದಿ. ನೋಡಿ, ರೇಣುಕಾಸ್ವಾಮಿ, ದರ್ಶನ್ ಅವರಂಥ ದೊಡ್ಡ ಮೀಡಿಯಾಕ್ಕೆ ಅವ್ರು ಸಿಕ್ಕಾಕೊಂಡಿರೋದ್ರಿಂದ ನೀವು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೋಸ್ ಮಾಡಿ ನೀವು ತೋರಿಸ್ತಾ ಇದ್ದೀರಾ. ಓಕೆ, ಡನ್ನು. ಈ ರೀತಿ ಅಮಾಯಕರು, ಬಯಲಿಗೆ ಬರದೇ ಇರುವಂಥ ಲಕ್ಷಾಂತರ ಮಂದಿಗಳು, ಯುವಕ ಯುವತಿಯರು ಕೊಲೆ ಆಗಿದೆ, ಅನ್ಯಾಯ ಆಗಿದೆ. ಅಂಥವ್ರಿಗೆಲ್ಲ ಯಾಕೆ ನೀವು ಈ ಥರ ತೋರಿಸೋದಿಲ್ಲ? ನೀವು ಮೀಡಿಯಾ ಮಾಡ್ತಾ ಇರೋದು ಒಳ್ಳೆ ಕೆಲಸ. ನಿಮ್ಮ ಸಹಕಾರ ಇಲ್ಲದೆ ಹೋದರೆ ಸಮಾಜದಲ್ಲಿ ಏನು ನಡೆಯುತ್ತೆ ಅದು ಗೊತ್ತಾಗೋದೇ ಇಲ್ಲ. ಅದ್ರ ಬಗ್ಗೆ ವಿಶೇಷವಾದ ಕಾಳಜಿ, ಕಳಕಳಿ, ಗೌರವ ಇದೆ. ಯಾವ್ದ್ರ ಬಗ್ಗೆ? ಮೀಡಿಯಾದ ಬಗ್ಗೆ. ಆದರೆ ಎಲ್ಲೂ ಈ ಥರದ್ದು ನಡಿಬಾರ್ದು. ಅದನ್ನು ಸಂಬಂಧಪಟ್ಟ ಕ್ರೈಮ್ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, ಅಂಥವರು ಇದನ್ನು, ನಿಮ್ಮಂಥ ಮೀಡಿಯಾದವರು ಇಂಥ ವಿಚಾರಗಳನ್ನ ಕಂಡಿಡಿದು ಅಲ್ಲಿಗೆ ತಿಳಿಸಿದಾಗ ಅವರು ಸರಿಯಾದ ರೀತಿ ಕಾನೂನು ಕ್ರಮ ಕೈಗೊಂಡು ಸಮಾಜದಲ್ಲಿ ಇಂಥ ಅಹಿತಕರ ಘಟನೆಗಳು ನಡೆದಾಗೆ ಅವರು ತಡಿಬೇಕು. ಬೀಟ್ ಪ್ಲಸ್ ಕರ್ನಾಟಕ.